ಯಾಕೆ ಬೆಳೆಯಲ್ಲ? ಯಾಕಂದ್ರೆ ಮತ್ತೆ ತಲೆ ಅಲ್ಲೇ ಇದೆ, ಎರಡು ಕಾಲಲ್ಲಿ ನಡೀತಾನೆ ಇದೀವಿ. ಯಾವತ್ತವರೆಗೂ ಎರಡು ಕಾಲಲ್ಲಿ ನಡೀತೀವಿ, ಯಾವತ್ತವರೆಗೂ ತಲೆ ಇರುತ್ತೆ ಅಷ್ಟು ದಿನ ಸ್ಪೈನ್ ಡ್ಯಾಮೇಜ್ ಆಗ್ತಾನೆ ಇರುತ್ತೆ, ಪ್ರಾಬ್ಲಮ್ ಬಂದೇ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈ ಮರ ಚೆನ್ನಾಗಾಯ್ತು, ನಾನು ನೀರ್ ಹಾಕಲ್ಲ ಅಂದ್ರೆ ಮರ ಮತ್ತೆ ಆ ಮರನ ಮತ್ತೆ ಸಾಯಿಸ್ತೀನಿ ಅಂತ ಅರ್ಥ. ಹೌದಾ ಇಲ್ವಾ? ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದ್ರು ದಿನಾನು ಒಂದೊಂದು ಕಪ್ ನೀರು ಹಾಕ್ಬಿಟ್ರೆ ಯಾವ್ದು ಇರೋ ತನಕ ಜಾಲಿಯಾಗಿ ಬೆಳೆಯುತ್ತೆ. ಸ್ಪೈನ್ ಮ್ಯಾನೇಜ್ಮೆಂಟ್ ಕೂಡ ಸೇಮ್. ಇರೋ ತನಕ ಬೆನ್ನುಮೂಳೆ ಮ್ಯಾನೇಜ್ಮೆಂಟ್ ನಾವು ಮಾಡ್ಕೊಂಡು ಹೋಗುವಾಗ ಖಂಡಿತವಾಗ್ಲೂ ನಾವು ಆರೋಗ್ಯವಾಗಿ ಮಾರ್ಪಡ್ತೀವಿ. ಈ ಆರೋಗ್ಯ ಅನ್ನೋದು ನಾವು ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್, ಮಕ್ಕಳು, ನೈಬರ್ಸು, ರಿಲೇಟಿವ್ಸು ಎಲ್ಲರೂ ಪಡೆಯೋದಕ್ಕೋಸ್ಕರ ನೀವು ಹೆಲ್ಪ್ ಮಾಡಿ. ಅದನ್ನೇ ಸೆರಾಜ್ನಲ್ಲಿ ಬಂದು CSV ಅಂತ ಹೇಳ್ತೀವಿ. ಈಗ ಸೆರಾಜ್ನಲ್ಲಿ ಹೊಸ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದಾರೆ. ಏನು? EMVC. ಸಿಂಪಲ್. EMVC ಅಂದ್ರೆ ಏನು? ಎಥಿಕಲ್ ಮ್ಯಾನೇಜ್ಮೆಂಟ್ ಬೆಸ್ಟ್ ಸೆಂಟರ್. ಎಥಿಕಲ್ ಮ್ಯಾನೇಜ್ಮೆಂಟ್ ಬೆಸ್ಟ್ ಸೆಂಟರ್ ಏನು ಗೊತ್ತಾ? ಈ ಸೆಂಟರ್ ಏನಕ್ಕೋಸ್ಕರ ಇಲ್ಲಿ ನಡೆಸ್ತಿದ್ದಾರೆ? ಆರೋಗ್ಯ ಕೊಡೋದಕ್ಕೋಸ್ಕರ ಅಲ್ವಾ? ಒಂದೇ ಉದ್ದೇಶ. ನೀವೆಲ್ಲ ಏನಕ್ಕೆ ಬರ್ತಾ ಇದ್ದೀರಾ? ಹಾಗಾದ್ರೆ ಇಬ್ಬರು ಉದ್ದೇಶ ಒಂದೇನಾ ಬೇರೆ ಬೇರೆನಾ? ಮ್ಯಾಚ್ ಆದ್ರೆ ಬರ್ತೀನಿ, ಇಲ್ಲಾಂದ್ರೆ ಹೋಗೋದಿಲ್ಲ. ನಿಮ್ಗೆ ಆರೋಗ್ಯ ಬೇಕು ಅಂತ ಬರ್ತಾ ಇದ್ದೀರಾ, ಆರೋಗ್ಯ ಕೊಡ್ಬೇಕಂತ ಈ ಸೆಂಟರ್ ಇದೆ. ಉದ್ದೇಶ ಒಂದೇ. ಹಾಗಾದ್ರೆ ಈ ಆರೋಗ್ಯವನ್ನು ಸರಿಯಾದ ದಾರಿಯಲ್ಲಿ ಬೇಗ ನಾವು ಪಡೆಯೋಣ ಅನ್ನೋದಕ್ಕೋಸ್ಕರನೇ ಒಂದು ಕ್ಯಾಂಪೇನ್. ಏನು? ಬರೀ ಕೆಂಗೇರಿಯಲ್ಲಿ ಮಾತ್ರ ಅಲ್ಲ, ಇಂಡಿಯಾದಲ್ಲಿರುವಂತಹ 530 ಸೆಂಟ್ರಲ್ ಈ ಕ್ಯಾಂಪೇನ್ ನಡೆಸ್ತಾರೆ. ಯಾವ ಸೆಂಟ್ರಲ್ಲಿ ತುಂಬಾ ಜನ ಬಂದು ಆರೋಗ್ಯ ಪಡಿತಿದ್ದಾರೆ, ದೀರ್ಘಾಯುಷ್ ಪಡಿತಿದ್ದಾರೆ, ಸಂತೋಷ ಪಡಿತಿದ್ದಾರೆ ಅನ್ನುವಂತ ಒಂದು ಕಾಂಪಿಟಿಷನ್ ಮಾಡಿ ಯಾವ ಸೆಂಟ್ರಲ್ ಬಂದು ತುಂಬಾ ಜನ ಆರೋಗ್ಯ, ದೀರ್ಘಾಯುಷ್, ಸಂತೋಷವನ್ನು ಪಡಿತಿದ್ದಾರೋ ಅದನ್ನ ಬೆಸ್ಟ್ ಸೆಂಟರ್ ಅಂತ ಹೇಳಿ ಏನ್ ಕೊಡ್ತಾರೆ? ಅಲ್ಲೇ ಇದೆ ನೋಡಿ, ಅವಾರ್ಡ್. ಬೆಸ್ಟ್ ಸೆಂಟರ್ ಅವಾರ್ಡ್. ಹಾಗಾದ್ರೆ ಈ ಕೆಂಗೇರಿ ಸೆಂಟರ್ ಅನ್ನೋದು ಬೆಸ್ಟ್ ಸೆಂಟರ್ ಆಗಿ ಬರಬೇಕಾ ಬೇಡವಾ? ಈ ಬೆಸ್ಟ್ ಸೆಂಟರ್ ಬರುತ್ತೆ ಅಂತ ಹೆಂಗ್ ಕಂಡುಹಿಡಿತಾರೆ ಗೊತ್ತಾ? ಅಲ್ಲೊಂದು ಎವಾಲ್ಯೂಯೇಷನ್ ಶೀಟ್ ಇರುತ್ತೆ. ಅದು ಪ್ರತಿ ತಿಂಗಳು ಒಂದು ಚೆಕ್ ಮಾಡ್ಬಿಟ್ಟು ಕೆಲವು ಮಾರ್ಕ್ಸ್ ಕೊಟ್ಬಿಟ್ಟು ಹೋಗ್ತಾರೆ. ಈ ಫೈನಲ್ ಮಾರ್ಕ್ ಅನ್ನೋದು ಕೆಂಗೇರಿ ಸೆಂಟರ್ ಬೆಸ್ಟ್ ಬಂದ್ರೆ ಬೆಸ್ಟ್ ಸೆಂಟರ್ ಅವಾರ್ಡ್ ಅನ್ನೋದು ಸೆರಾಜಿಮ್ ಇಂಡಿಯಾ ಹೆಡ್ ಆಫೀಸ್ ಕಡೆಯಿಂದ ಈ ಸೆಂಟರ್ಗೆ ಸಿಗತ್ತೆ. ಹಾಗಾದ್ರೆ ರೇಖಾ ಮೇಡಮ್ಗೆ ಈ ಸರಿ ಅವಾರ್ಡ್ ಕೊಡ್ಸೋಲ್ವಾ ಬೇಡವಾ? ಅವಾರ್ಡ್ ಅನ್ನೋದು ಪಡಿಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಒಂದಾಗಿರ್ಬೇಕು. ಓನರು ಅವ್ರ ಕೆಲಸ ಅವ್ರದ್ದು, ನಿಮ್ ಕೆಲಸ ನಿಮ್ದು, ಸ್ಟಾಫ್ ಹಂಗಲ್ಲ. ನಮ್ಮ ಸೆಂಟ್ರು ನಮಗ್ ಬೇಕಾಗಿರುವಂತ ಆರೋಗ್ಯ ಪಡೆಯೋದಕ್ಕೋಸ್ಕರ ನೀವು ದಿನ ಬರಬೇಕು. ಈ ಸೆಂಟರ್ ಇನ್ನು ಬೆಸ್ಟ್ ಆಗೋದಕ್ಕೆ ಬೇರೆಯವ್ರಿಗೆ CSV ಮಾಡಬೇಕು. ಈ ಸೆಂಟರ್ ಬೆಸ್ಟ್ ಆಗೋದಕ್ಕೆ ನೀವು ಸಪೋರ್ಟ್ ಅನ್ನೋದು ಮಾಡಬೇಕು. ಸಪೋರ್ಟ್ ಮಾಡ್ತೀರಾ ಇಲ್ವಾ? ಖಂಡಿತವಾಗ್ಲೂ ನೀವು ಮಾಡುವಂತ ಸಪೋರ್ಟ್, ನೀವು ಮಾಡುವಂತ CSV ಅನ್ನೋದು ಕಂಟಿನ್ಯೂ ಆಗಿ ಮಾಡಿದ್ರೆ ಈ ಸೆಂಟರ್ ಖಂಡಿತವಾಗ್ಲೂ ಬೆಸ್ಟ್ ಸೆಂಟರ್ ಅನ್ನೋ ಅವಾರ್ಡ್ ಪಡೆಯುತ್ತೆ. ಓಕೆನಾ? ಅದು ಮಾತ್ರ ಅಲ್ಲ, ಇನ್ನೊಂದು ಈವೆಂಟ್ ನಡೀತಾ ಇದೆ. ಅದ್ರ ಜೊತೆಲಿ ಏನದು ಎಲ್ಲಕ್ಕಿಂತ ಮೇಲೆ ಇದೆ ನೋಡಿ, ಹೆಲ್ತಿ ಡಯಟ್ ಮ್ಯಾನೇಜ್ಮೆಂಟ್. ಹೆಲ್ತಿ ಡಯಟ್. ಬರೀ 2 ನಿಮಿಷದಲ್ಲಿ ಮುಗಿಸ್ತೀನಿ ನಾನು. ಹೆಲ್ತಿ ಡಯಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನ್ ಗೊತ್ತಾ? ಇವತ್ತು ನಮ್ಮ ಇಂಡಿಯಾದಲ್ಲಿ ಇರುವಂತ ಪ್ರಾಬ್ಲಮ್ 70% ಅಂತೆ. 70% ಎಲ್ಲರಿಗೂ ಏನಿದೆ? ಒಬೆಸಿಟಿ ಇದೆ ಅಂತ ಹೇಳ್ತಾರೆ. ಕೊಲೆಸ್ಟ್ರಾಲ್. ಹಳೆ ಕಾಲದಲ್ಲಿ ಹೊಟ್ಟೆ ಇರೋನ್ನ ಏನಂತ ಕರಿತಾ ಇದ್ರು? ಅದು ಬುಲ್ಲಟ್ ಹಾಕಿ ಬುಡ್ಬುಡ್ ಅಂತ ಬಂದ್ರೆ ಏನಂತಿದ್ರು? ಸೌಂಡ್ ಪಾರ್ಟಿ, ತುಂಬಾ ಸಾಹುಕಾರರು. ಅಂದ್ರೆ ಈ ಕಾಲದಲ್ಲಿ ಹೊಟ್ಟೆ ಇರೋರ್ನ ಏನಂತ ಕರೀತಾರೆ? ರೋಗಿ ಬಂದ ಅಂತ ಹೇಳ್ತಾರೆ. ಏನು? ಇದು ಯಾರು ಹೇಳಿದಂತ ಮಾತು ಗೊತ್ತಾ? WHO. ಯಾರು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಒಬೆಸಿಟಿ ಇಸ್ ಅ ಡಿಸೀಸ್. ಹೊಟ್ಟೆ ಅನ್ನೋದು ಒಂದು ಕಾಯಿಲೆ ಅಂತ ಹೇಳ್ತಾರೆ. ಯಾಕೆ ಕಾಯಿಲೆ ಅಂತ ಹೇಳ್ತಾರೆ? ಫಸ್ಟ್ ನನ್ನ ಬಾಡಿ ವೆಯ್ಟ್ ಇದೆಯಲ್ವಾ, ಇದರಲ್ಲಿ 70% ಆಫ್ ವೆಯ್ಟ್